ಎಲ್ಲ ಹರಡ್ಬಿಟ್ಟು ಮುಗಿಸಿತ್ತು. ರೈಸ್ ಎಲ್ಲ ಇಲ್ಲೇ ಇದೆ, ಕ್ಲೀನ್ ಮಾಡಬೇಕು. ಅದರಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ಲ, ಫ್ರೂಟ್ಸ್ ಆಲ್ರೆಡಿ ತಲೆನೋವು ಬಂದಿದೆ. ನನಗೆ ತಲೆನೋವು ಒಂದೇ ದಿನಕ್ಕೆ 2 ದಿನಕ್ಕೆ. ಸಮ್ಮರ್ಗೆ ಸ್ಟ್ರಾಬೆರಿ ಮೋಕ್ಷಿತನ ಫೇವ್ರೆಟ್. ಸ್ಟ್ರಾಬೆರಿ ತರಿಸಿದ್ದೀನಿ, ಕಾಸ್ಟ್ಲಿ ಎಲ್ಲ ಕಾಸ್ಟ್ಲಿ ಅನಿಸುತ್ತೆ. ಫ್ರೂಟ್ಸ್ ಫುಲ್ ಫ್ರೂಟ್ಸ್ ಏನಾದ್ರು ಗ್ರೇಪ್ಸ್ ಎಲ್ಲ ಮೋಕ್ಷಿತ ಫ್ರೂಟ್ಸ್. ಒಂದೇ ಕೊಕೊನಟ್ ಜ್ಯೂಸ್ ಮನೇಲೆಲ್ಲ ಫ್ರೀ ಸಿಗುತ್ತೆ, ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಊರಲ್ಲಿ ನೋಡಿದ್ರೆ 49 rupees or 15 rupees ಏನು ಬೇಕಾಗುತ್ತೆ. ದಿಸ್ ಕೊಕೊನಟ್ ಮಲೈ ಸಿಗ್ಬೇಕು. ತೆಂಗಿನಕಾಯಿ ಇರುತ್ತಲ್ಲ ಒಳಗಡೆ, ನಂಗೆ ತುಂಬ ಇಷ್ಟ ತೆಂಗಿನಕಾಯಿ. ಇದು ಒಳಗಡೆ ಗಂಜಿ ಇರುತ್ತಲ್ಲ, ಅದು ಈ ಥರ ತಿನ್ಬೇಕು. ಮನೇಲಾದರೆ ಊರಲ್ಲಿದ್ದರೆ ಎಷ್ಟು ಚೆನ್ನಾಗಿರೋ ತೆಂಗಿನಕಾಯಿ ಗಂಜಿ ಸಿಗ್ತಿತ್ತು. ಹಾಗೆ ಅದಕ್ಕೆ ಫಾರ್ಮ್ ಇರಬೇಕಂತ ಹೇಳೋದು. ಎಲ್ಲರೂ ಫಾರ್ಮ್ ಮಾಡೋಕ್ಕಾಗಲ್ಲ. ನೋಡೋಣ ಹೆಂಗಿರುತ್ತಂತ. ನಾನು ಇದನ್ನು ಮಸ್ಕ್ ಮೇಲೆ ಅಂದ್ಕೊಂಡಿದ್ದೆ. ಓಕೆ, ಬನಾನ ಸ್ವಲ್ಪ ತೊಗೊಂಡಿದ್ದೆ. ಬನಾನ ಆಲ್ರೆಡಿ ಫುಲ್ ಹಣ್ಣಾಗಿದೆ. ಇದು ತೊಗೊಂಡೋಗಿ ಇಡೋಣ. ಇಲ್ಲಿ ಹೆಂಗಿದೆ ನೋಡೋಣ. ನಾನು ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕೆಲಸನೂ ಆಗುತ್ತೆ, ವಿಡಿಯೋನೂ ಆಗುತ್ತೆ. ಮೋಕ್ಷಿತ್ ಮಲ್ಕೊಂಡಿದ್ದಾನೆ. ಮಲ್ಕೊಂಡು ಎಲ್ಲಷ್ಟು ಕೆಲಸ ಮುಗಿಸ್ಕೋಬೇಕು, ಇಲ್ಲಾಂದರೆ ಟಿ ವಿ ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ. ಎಲ್ಲನೂ ಬಿಸಾಕಿರ್ತೀನಿ ಸ್ಕೂಲಿಗೆ ಬಂದ ತಕ್ಷಣ. ಯೂನಿಫಾರ್ಮು ಹಂಗೆ ಕೆಲಸನೂ ಆಗಬೇಕು, ವಿಡಿಯೋನೂ ಆಗಬೇಕು. ಹೇಳಿದೆ ಹೇಳ್ತಾ ಇರಬೇಕು. ಕ್ಯಾಪು ಬಟ್ಟೆ ಎಲ್ಲ ಇದೆ. ಕ್ಯಾಪ್ ಹೇರ್ Why you keep going, man? I don't understand. ಅದು ವಿಡಿಯೋ ಆಗ್ತಾ ಇದೆ. ನಾನು ಊರಿಂದ ಬರ್ತಾ ಈ ಥರ ಚಾಪೆ ತೊಗೊಂಡಿದ್ವಿ. ಚಾಪೆ ಚೆನ್ನಾಗಿ ಅನಿಸ್ತದೆ. ಪ್ಲಾಸ್ಟಿಕ್ ಇದು ಒಳ್ಳೇದಲ್ಲ. ಇದು ನಮ್ಮ ಹಸ್ಬೆಂಡ್ ಜಾಸ್ತಿ ಯೂಸ್ ಮಾಡ್ತಾರೆ ಮಲಗೋಕ್ಕೆ. ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ ಅಂತ ಊರಿಗೆ ಹೋದಾಗ ಹುಡುಕಿ ತೊಗೊಂಡು ಬಂದಿದ್ವಿ ಪಿರಿಯಾಪಟ್ಟಣದಿಂದ. ಇದನ್ನು ಇದೇ ಚೆನ್ನಾಗಿ ಅನಿಸುತ್ತೆ. ಮ್ಯಾಟ್ ಪ್ಲಾಸ್ಟಿಕ್ ಅದಕ್ಕೆ ನಾವು ತುಂಬ ಚೆನ್ನಾಗಿ ಅನಿಸ್ತದೆ. ಸೊ ಈಗ ಆಲ್ರೆಡಿ ಏನು ಜಾಸ್ತಿ ನೀರು ಕುಡಿಬೇಕು ಅನಿಸ್ತಾ ಇರುತ್ತೆ. ದಾಹ ಸುಮಾರು ಸದ್ಯ ಮೋಕ್ಷಿತ್ ಸ್ವಲ್ಪ ಆರಾಮಾಗಿದ್ದಾನೆ. ಪುಣ್ಯಕ್ಕೆ ಸ್ಕೂಲ್ ಇದ್ದಾಗ ಮಮ್ಮ ಕ್ಲೀನ್ ಮಾಡುತ್ತೆ. ಹೌದು. ನಮ್ಮಮ್ಮ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡು ಮಮ್ಮ ಚಾನಲ್. ಕುಕ್ ಮಾಡಿಲ್ಲ ನಾನು ಮೋಕ್ಷಿತ್ಗೆ ಏನೋ ಅವಲಕ್ಕಿ ತಿಂದ. ಮತ್ತು ಅವನಿಗೆ ಪೊಂಗಲ್ ಬೇಕಂತೆ ನೈಟ್ ಇವತ್ತು. ಪೊಂಗಲ್ ನಾನು ರೈಸ್ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನು ಲೇಟಾಗಿ 12 ತಿರುವಾಗಲಾಗಾಯ್ತು. ಸಾಂಬಾರಾಗಿದೆ, ರೈಸು ಮಾಡಿ ಊಟ ಮಾಡಬೇಕು. ತುಂಬ ತಲೆನೋವು, ಸಿಕ್ಕಾಬಿಡೆ ತಲೆನೋವ್ತಿದೆ. ತೆಂಗಿನಕಾಯಿ ಬಿಡಿಸ್ತಾ ಇದ್ದೀನಿ. ಹೆಂಗಿದೆ ನೋಡೋಣ. ಅದು ಸೂಪರಾಗಿದೆ, ಎಷ್ಟು ಚೆನ್ನಾಗಿದೆ ಪಾಪ. ನೀಚಲ್ಲಿ ಸಿಗೋವಂಥ ವಸ್ತುಗಳು ಎಷ್ಟು ಚೆಂದ ಅನಿಸುತ್ತಪ್ಪ. ಸೂಪರ್. ಈ ಹಣ್ಣುಗಳು ತೋಟದಿಂದ ತಿನ್ನೋದು, ಕಿತ್ಕೊಂಡು ತಿನ್ನೋದು, ತರಕಾರಿ ಬಿಡಿಸೋದು, ಅದು ಮಾಡೋದು ತುಂಬ ಇಷ್ಟ ಕಣ್ರಿ. ಸಖತ್ ಇಷ್ಟ ನನಗೆ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಇಷ್ಟ. ಅದಿದ್ದಾಗ ಮಾಡಲಿಲ್ಲ, ಮದುವೆ ಆಗಿ ಎಲ್ಲ ಇಲ್ಲಿ ಬಂದರೆ ಇವಾಗ ಮಾಡ್ಬೇಕು ಅನಿಸ್ತಾ ಇರುತ್ತೆ. ಅದಂಗೆ ಇದ್ದಾಗ ಏನು ಇಷ್ಟ ಆಗಲ್ಲ. ಕಟ್ ಮಾಡೋದು ಹಿಂಗೆ ಕಟ್ ಮಾಡ್ಬೇಕು ಅನ್ಸುತ್ತೆ. ಹಿಂಗೆ ಕಟ್ ಮಾಡಿದ್ರೆ
ಗಂಜಿ ಸಿಗಬಹುದು. ನೋಡೋಣ. ಕಟ್ ಮಾಡ್ಕೊಂಡು ತಿಂತೀನಿ. ಇದನ್ನು ಕಟ್ ಮಾಡಿಕೊಂಡು ತಿಂತೀನಿ. ಅನ್ನ ಸಾಂಬಾರು ಊಟ ಮಾಡಬೇಕು ಇವಾಗ. ಸೊ ಅಷ್ಟೇ. ಈ ಬ್ಲಾಗಲ್ಲಿ ಏನು ಅಷ್ಟು ವಿಶೇಷತೆ ಇಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಪ್ಲೀಸ್ ನಂದು ಹಳೆ ವೀಡಿಯೋಸ್ ಎಲ್ಲ ಇದೆ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರದನ್ನ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಿರ್ತೀರಾ. ಪ್ಲೀಸ್ ಶೇರ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ತೆಂಗಿನಕಾಯಿ ಬ್ಲಾಗ್ ಇವತ್ತು.